ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪ್ರಭಾಸ್ ಅವರ ದಿ ರಾಜಾ ಸಾಬ್ ಅನ್ನೋ ಫ್ಯಾಂಟಸಿ ಹಾರರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ರಾಜುನ ತಾತ ಕಾಣೆಯಾಗಿ ಸುಮಾರು ವರ್ಷಗಳೇ ಆಗಿರ್ತವೆ. ಹೀಗಿದ್ದಾಗ ರಾಜುಗೆ ಅವನ್ ತಾತ ಎಲ್ಲಿರ್ಬೋದು ಅನ್ನೋ ಒಂದು ಸುಳಿವು ಸಿಗುತ್ತೆ. ರಾಜು ಅವನ ಅಜ್ಜಿಗೋಸ್ಕರ ಅವನ್ ತಾತನ ಹುಡಿಕೊಂಡು ಹೋಗ್ತಾನೆ. ತಾತನ ಹುಡಿಕೊಂಡು ಹೋದ ರಾಜುಗೆ ಯಾರ್ಯಾರು ಸಿಗ್ತಾರೆ, ಅವನ್ ತಾತ ಎಂತವನು, ಕಡೆಗೆ ರಾಜುಗೆ ಅವನ್ ತಾತ ಸಿಗ್ತಾನ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ ಕೈಯಲ್ಲಿ ಯಾವುದೋ ಶವದ ಅಸ್ಥಿ ಹಿಡ್ಕೊಂಡು ಒಂದು ಹೋಟೆಲ್ಗೆ ಊಟ ಮಾಡೋಕೆ ಬರ್ತಾನೆ. ಆ ಅಸ್ಥಿ ಯಾವುದೋ ಅನ್ಕ್ಲೇಮ್ಡ್ ಶವ, ಅದು ಅಂದ್ರೆ ಅನಾಥ ಹೆಣದ ಅಸ್ಥಿ. ಆ ಅನಾಥ ಹೆಣದಲ್ಲೇ ಡ್ರೈವರ್ಗೆ 500 ರೂಪಾಯಿ ಕೂಡ ಸಿಕ್ಕಿರುತ್ತೆ. ಅದ್ರಲ್ಲೇ ಬಿರಿಯಾನಿ ಬಾರ್ಸೋಕೆ ಅಣ್ತಮ್ಮ ಒಂದು ಡಾಬಾಗೆ ಬರ್ತಾನೆ. ಆದ್ರೆ ಆ 500 ರೂಪಾಯಿ ಹಾರ್ಕೊಂಡು ಹೋಗ್ಬಿಡುತ್ತೆ. ಡ್ರೈವರ್ ಅಸ್ಥಿನು ಕೈಯಲ್ಲಿ ಹಿಡ್ಕೊಂಡು ಆ ದುಡ್ಡು ಹುಡಿಕೊಂಡು ಹೋಗ್ತಾನೆ. ಕಡೆಗೆ ಆ ದುಡ್ಡನ್ನ ಇಡ್ಕೋತಾನೆ. ಆದ್ರೆ ಆ ದುಡ್ಡು ಮೊಸಳೆ ಮೇಲಿರುತ್ತೆ. ಅದಕ್ಕೆ ಡ್ರೈವರ್ ಗಾಬರಿಯಾಗಿ ಅಲ್ಲಿಂದ ಓಡೋಗ್ತಾನೆ. ಕಾಡಲ್ಲಿ ಒಂದು ಪಾಳು ಬಿದ್ದ ಬಂಗಲೆ ಸಿಗುತ್ತೆ. ಆ ಡ್ರೈವರ್ ಭಯದಲ್ಲೇ ಆ ಬಂಗಲೆ ಒಳಗೆ ಹೋಗ್ತಾನೆ. ಆ ಬಂಗಲೆ ನೋಡಿದ್ರೆ ಎಲ್ಲಾ ಕಡೆ ಹಿಪ್ನೋಟೈಸ್ ಮಾಡೋ ವಸ್ತುಗಳೇ ಇರ್ತವೆ. ಜೊತೆಗೆ ಒಬ್ಬ ಸತ್ತು ಬಿದ್ದಿರ್ತಾನೆ, ರುಂಡ ಬೇರೆ ಮುಂಡ ಬೇರೆ. ಹಾಗೆ ಅಲ್ಲಿ ಡ್ರೈವರ್ಗೆ ಒಂದು ಸಿಂಹಾಸನ ಕಾಣಿಸುತ್ತೆ. ಅಲ್ಲಿ ಡ್ರೈವರ್ಗೆ ಒಂದು ವಾಯ್ಸ್ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳುತ್ತೆ. ಡ್ರೈವರ್ 500 ರೂಪಾಯಿ ತಗೊಂಡೋಗೋಕೆ ಅಂತಾನೆ. ಅದಕ್ಕೆ ಆ ವಾಯ್ಸ್, ಅದು ನನ್ ದುಡ್ಡು, ನಂಗೆ ಸೇರಿದ ಎಲ್ಲಾ ವಸ್ತುಗಳನ್ನ ಇಲ್ಲಿಟ್ಟು ಹೋಗು ಅನ್ನುತ್ತೆ. ಅಂದ್ರೆ ಮೋಸ್ಟ್ಲಿ ಆ ಅನಾಥ ಹೆಣ ದೆವ್ವ ಆಗಿ ಆ ಬಂಗ್ಲೆಯಲ್ಲಿರ್ಬೇಕು. ಡ್ರೈವರ್ ಅಸ್ಥಿ ದುಡ್ಡು ಎಲ್ಲ ಅಲ್ಲಿಟ್ಟು ಹಿಂದೆ ತಿರುಗಿದ್ರೆ ಅಲ್ಲೇ ಸತ್ತು ಬಿದ್ದಿದ್ದ ಹೆಣ ಬಂದು ಡ್ರೈವರ್ ತಲೆನ ಕತ್ತರಿಸಿ ಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಈ ಮೂವಿಯ ಹೀರೋ ರಾಜುನ ತೋರಿಸ್ತಾರೆ. ಎಲ್ಲಾ ಕಮರ್ಷಿಯಲ್ ಮೂವಿ ತರ ಇಲ್ಲೂ ರಾಜು ಎಂಟ್ರಿಗೆ 2 ಡೈಲಾಗು, 1 ಫೈಟು, 1 ಸಾಂಗು, ಅದೇ ಸೇಮ್ ಟೆಂಪ್ಲೇಟ್. ರಾಜುಗೆ ಅವ್ರ ಊರಲ್ಲಿ ಚಿಕ್ಕ ವಯಸ್ಸಿನಿಂದ ಒಬ್ಬಳು ಸೇಟು ಮಗಳು ಅನಿತಾ ಅನ್ನೋ ಹುಡುಗಿ ಕಾಳಾಗ್ತಾ ಇರ್ತಾಳೆ. ಆದ್ರೆ ರಾಜು ಅನಿತಾಗೆ ಅಷ್ಟೇನು ಇಷ್ಟ ಇರಲ್ಲ. ಇನ್ನ ರಾಜುಗೆ ಒಬ್ಬಳು ಅಜ್ಜಿ ಇರ್ತಾಳೆ, ಗಂಗಮ್ಮ ಅಂತ. ಗಂಗಮ್ಮಗೆ ಅಲ್ಝಮೈರ್ಸ್ ಅಂದ್ರೆ ಮರವಿನ ಕಾಯಿಲೆ ಇರುತ್ತೆ. ಎಲ್ಲ ಮರ್ತೋಗ್ತಾ ಇರ್ತಾರೆ. ಆದ್ರೆ 1960ರಲ್ಲಿ ಅವಳನ್ನ ಬಿಟ್ಟು ಹೋದ ಅವಳ ಗಂಡ ಕನಕರಾಜುನ ಮಾತ್ರ ಮರ್ತಿರಲ್ಲ. ಕನಕರಾಜು ಎಲ್ಲಿದ್ದಾನೆ, ಅವನಿಗೆ ಏನಾಯ್ತು ಅಂತ ಇದುವರೆಗೂ ಯಾರಿಗೂ ಗೊತ್ತಿರಲ್ಲ. ರಾಜುಗೆ ಅವನ್ ಅಜ್ಜಿನೇ ಎಲ್ಲ. ಒಂದಿನ ರಾಜು ಮನೆ ಬಳಿಗೆ ಕರೀಮುಲ್ಲಾ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಅವನಿಗೆ ಮದುವೆ ಸೆಟ್ ಆಗಿರುತ್ತೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಮಾಡಿಸಿ ಫೋಟೋನ ರಾಜುಗೆ ತೋರಿಸ್ತಾನೆ. ಆ ಫೋಟೋದಲ್ಲಿ ರಾಜು ತಾತ ಕನಕರಾಜು ಬಸ್ಸಿಂದ ಇಳಿಯೋದು ಕೂಡ ಕ್ಯಾಪ್ಚರ್ ಆಗಿರುತ್ತೆ. ಇವಾಗ ರಾಜು ಅವನ್ ತಾತನ ಹುಡುಕ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆ ಫೋಟೋ ತೆಗ್ಸಿದ ಏರಿಯಾದಲ್ಲಿ ರಾಜು ಅಂಕಲ್ SI ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾನೆ. ಅವರು 5 ಲಕ್ಷ ದುಡ್ಡು ತಗೊಂಡ್ ಬಾ, CIಗೆ ದುಡ್ಡು ಕೊಟ್ರೆ ಕೆಲಸ ಬೇಗ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರಾಜು ಅನಿತಾ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡು 5 ಲಕ್ಷ ಇಸ್ಕೊಂಡು ಅವನ್ ತಾತನ ಹುಡುಕೋಕೆ ಹೊರಡ್ತಾನೆ. ಅವನ್ ಬಸ್ ಇಳಿದ ತಕ್ಷಣ ಅವನ್ ಫ್ರೆಂಡೇ ಆಟೋ ಡ್ರೈವರ್ ಆಗಿ ಸಿಗ್ತಾನೆ. ಅವನ್ ಜೊತೆ ಸ್ಟೇಷನ್ ಕಡೆ ಹೋಗುವಾಗ ಚರ್ಚ್ ಬಳಿ ರಾಜು ಬೆಸ್ಸಿ ಅನ್ನೋ ಚರ್ಚ್ ಅಲ್ಲಿ ಕೆಲಸ ಮಾಡೋದನ್ನ ನೋಡಿ ಲವ್ ಅಲ್ಲಿ ಬೀಳ್ತಾನೆ. ಬೆಸ್ಸಿನ ನೋಡೋಕೋಸ್ಕರ ಹೋಗಿ ಚರ್ಚ್ ಅಲ್ಲಿ ಕೂತ್ಕೋತಾನೆ. ಚರ್ಚ್ ಅಲ್ಲಿ ಬೆಸ್ಸಿ ಬೇರೆ ನನ್ಸ್ ಜೊತೆ ಪ್ರೇಯರ್ ಮಾಡ್ತಾ ಇರ್ತಾಳೆ. ಅವಾಗ ರಾಜು ಪಕ್ಕ ಲಿಲ್ಲಿ ಅನ್ನೋ ಹುಡುಗಿ ಕೂತಿರ್ತಾಳೆ. ಅವಳಿಗೆ ರಾಜು ಬೆಸ್ಸಿಗೋಸ್ಕರ ಅಲ್ಲಿಗೆ ಬಂದಿರೋದು ಅಂತ ಹೇಳ್ತಾನೆ. ಆದ್ರೆ ಲಿಲ್ಲಿ ಬೆಸ್ಸಿ ಬದಲು ಅವಳ ಪಕ್ಕ ನಿಂತಿದ್ದಷ್ಟೆಲ್ಲ ಅನ್ನೋ ನನ್ಗೆ ಜೋರಾಗಿ ಇವನು ನಿಮ್ನ ಲವ್ ಮಾಡ್ತಾ ಇದ್ದಾನಂತೆ ಅಂತ ಅನ್ಬಿಡ್ತಾಳೆ. ರಾಜು ಬೆಸ್ಸಿ ಹೆಸರು ಸ್ಟೆಲ್ಲಾ ಅನ್ಕೋಬಿಡ್ತಾನೆ. ಪ್ರೇಯರ್ ಎಲ್ಲ ಮುಗಿಯುತ್ತೆ. ಲಿಲ್ಲಿನ ಸಿಸ್ಟರ್ ಬಂದು ಡಾಕ್ಟರ್ ಚೆಕಪ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ರಾಜು ಡಾಕ್ಟರ್ ಚೆಕಪ್ ಯಾಕೆ ಅಂದಾಗ ಗೊತ್ತಾಗುತ್ತೆ ಲಿಲ್ಲಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಫಂಡ್ ರೈಸ್ ಮಾಡೋಕೆನೆ ಆ ಪ್ರೇಯರ್ ಮಾಡ್ತಾ ಇರ್ತಾರೆ. ಅದ್ನ ಕೇಳಿ ರಾಜು ಮನಸ್ಸು ಕರ್ಗೋಗಿ ಅವನ್ ತಂದಿದ್ದ 5 ಲಕ್ಷ ಅಲ್ಲಿ 3 ಲಕ್ಷನ ಚರ್ಚ್ಗೆ ಕೊಡ್ತಾನೆ. ರೆಸಿಪ್ಟ್ ಕೂಡ ಇಸ್ಕೊಳ್ಳಲ್ಲ. ಅದಕ್ಕೆ ಸಿಸ್ಟರ್ ರಾಜು ಫೋಟೋ ತಗೋತಾರೆ. ರಾಜು ಅಲ್ಲಿಂದ ಹೋದ್ಮೇಲೆ ಸಿಸ್ಟರ್ ರಾಜು ಫೋಟೋನ ಬೆಸ್ಸಿಗೆ ತೋರಿಸ್ತಾರೆ. ಬೆಸ್ಸಿಗೆ ರಾಜು ಫೋಟೋ ನೋಡಿ ಜೀಸಸ್ ನೋಡಿದ ಹಾಗೆ ಆಗುತ್ತೆ. ಈ ಕಡೆ ರಾಜು ಅವನ್ ತಾತನ ಬಗ್ಗೆ ಡೀಟೇಲ್ಸ್ ಇದ್ದ ಫೈಲ್ ತಗೊಂಡು ಸ್ಟೇಷನ್ಗೆ ಹೋಗಿ ಅವನ ಅಂಕಲ್ ನ ಮೀಟ್ ಮಾಡಿ CIಗೆ ಆ ಫೈಲ್ ಮತ್ತೆ ದುಡ್ಡಿನ ಬ್ಯಾಗ್ ಕೊಡ್ತಾನೆ. ಆ ಫೈಲ್ ಅಲ್ಲಿ ಇರೋ ಪ್ರಕಾರ ಗಂಗರಾಜು ಅನ್ನೋ ಮನೆ ಕೆಲಸದವನು ದೇವರ ಒಡವೆನ ಕದ್ದು ಓಡೋಗಿರ್ತಾನೆ. ಅದ್ನ ವಾಪಸ್ ತರ್ತೀನಿ ಅಂತ ರಾಜು ತಾತ ಹೋಗಿರ್ತಾರೆ. ಆದ್ರೆ ವಾಪಸ್ ಬಂದಿರಲ್ಲ. ಇದನ್ನ ರಾಜು CIಗೆ ಹೇಳಿ ಅವನ್ ತಾತನ ಹುಡಿಕೊಡಿ ಅಂತ ಹೇಳ್ತಾನೆ. CI ಓಕೆ ಅಂತಾನೆ. ಹಾಗೆ ನಮಗೆ ಈ ಗಂಗರಾಜುನ ತೋರಿಸ್ತಾರೆ. ಅವನು ಮೊದಲನೇ ಸೀನಲ್ಲಿ ಡ್ರೈವರ್ ಬಂಗಲೆಗೆ ಹೋಗಿದ್ನಲ್ಲ, ಆ ಕಾಡಲ್ಲಿ ಹೋಗ್ತಾ ಇರ್ತಾನೆ. ಆ ದಿನ ರಾತ್ರಿ ಈ ಕಡೆ ಬೆಸ್ಸಿಗೆ ನಿದ್ದೆ ಬರೋದೇ ಇಲ್ಲ.
ಅವಳು ರಾಜುನ ಲವ್ ಮಾಡೋಕೆ ಶುರು ಮಾಡಿರ್ತಾಳೆ. ಅದ್ನ ಅವಳ ಫ್ರೆಂಡ್ ಹತ್ರ ಹೇಳಿದಾಗ ರಾಜು ನಾಳೆ ಮತ್ತೆ ಚರ್ಚ್ಗೆ ಬಂದ್ರೆ ಅವನು ನಿನ್ನ ಲವ್ ಮಾಡ್ತಾ ಇದ್ದಾನೆ ಅಂತ ಅರ್ಥ, ಇಲ್ಲ ಅಂದ್ರೆ ನೀನು ಅವನ್ನ ಮರ್ತ್ ಬಿಡ್ಬೇಕು ಅಂತ ಹೇಳ್ತಾಳೆ. ಮಾರನೇ ದಿನ ರಾಜು ಚರ್ಚ್ಗೆ ಬಂದೇ ಬಿಡ್ತಾನೆ. ಬೆಸ್ಸಿ ಓಡೋಗಿ ಕನ್ಫೆಷನ್ ಬಾಕ್ಸ್ ಅಲ್ಲಿ ಕೂತ್ಕೋತಾಳೆ. ರಾಜು ಕೂಡ ಅವನ್ ಲವ್ ಕನ್ಫೆಸ್ ಮಾಡ್ಕೊಳ್ಳೋಕೆ ಕನ್ಫೆಷನ್ ಮಾಡೋ ಜಾಗಕ್ಕೆ ಹೋಗ್ತಾನೆ. ಬೆಸ್ಸಿಗೆ ಅದು ರಾಜು ಅಂತ ಗೊತ್ತಾಗಲ್ಲ, ರಾಜುಗೆ ಅದು ಬೆಸ್ಸಿ ಅಂತ ಗೊತ್ತಾಗಲ್ಲ. ಇಲ್ಲಿ ರಾಜು ಸ್ಟೆಲ್ಲಾನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಬೆಸ್ಸಿನ ಸ್ಟೆಲ್ಲಾ ಅನ್ಕೊಂಡಿರ್ತಾನೆ. ಅದಕ್ಕೆ ಬೆಸ್ಸಿ ಅವನ್ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾಳೆ. ಆ ಗ್ಯಾಪ್ ಅಲ್ಲಿ ರಾಜು ಬೆಸ್ಸಿನ ನೋಡ್ಬಿಡ್ತಾನೆ. ಆದ್ರೂ ಬೆಸ್ಸಿ ರಾಜುನ ನೋಡಲ್ಲ. ರಾತ್ರಿ ರಾಜು ಅವನ ಅಂಕಲ್ ಟೆರಸ್ ನ ಕ್ರಿಸ್ಮಸ್ಗೆ ರೆಡಿ ಮಾಡೋ ರೀತಿ ರೆಡಿ ಮಾಡಿರ್ತಾನೆ. ಅದೇ ಟೈಮ್ಗೆ ಬೆಸ್ಸಿ ಕಾಲ್ ಮಾಡ್ತಾಳೆ. ರಾಜಿಗೂ ಅದು ಬೆಸ್ಸಿ ಅಂತ ಗೊತ್ತಾಗಲ್ಲ, ಬೆಸ್ಸಿಗೂ ಅದು ರಾಜು ಅಂತ ಗೊತ್ತಿರಲ್ಲ. ಬೆಸ್ಸಿ ಕಾಲ್ ಮಾಡಿರೋದು ಯಾಕಂದ್ರೆ ರಾಜು ತಾತ ಬೆಸ್ಸಿಗೆ ಮೋಸ ಮಾಡಿರ್ತಾರೆ. ಹೇಗೆ ಅಂದ್ರೆ ಬೆಸ್ಸಿ ಲಿಲ್ಲಿ ಹಾರ್ಟ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಕೊಡ್ಸೋಕೆ ದುಡ್ಡು ಪೇ ಮಾಡೋಕೆ ಹಾಸ್ಪಿಟಲ್ಗೆ ಹೋಗಿರ್ತಾಳೆ. ಆದ್ರೆ ಕ್ಯೂ ದೊಡ್ಡ ಇರುತ್ತೆ. ಮಧ್ಯೆ ಕನಕರಾಜು ನಿಂತಿರ್ತಾನೆ. ಬೆಸ್ಸಿ ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದ್ರೆ ಕನಕರಾಜು ಬೆಸ್ಸಿನ ಹಿಪ್ನೋಟೈಸ್ ಮಾಡಿ ಅವಳ ಹತ್ರ ಇದ್ದ 3 ಲಕ್ಷ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಇದನ್ನ ಇವಾಗ ಬೆಸ್ಸಿ ರಾಜುಗೆ ಹೇಳಿ ನಾಳೆ ಸ್ಟೇಷನ್ಗೆ ಬಾ ಅಂತ ಹೇಳ್ತಾಳೆ. ರಾಜುಗೆ ಅವನ್ ತಾತ ಮೋಸ ಮಾಡಿರೋದ್ನ ನಂಬೋಕೆ ಆಗದೆ ಅವನ ಅಜ್ಜಿಗೆ ಕಾಲ್ ಮಾಡಿ ತಾತ ಮೋಸ ಎಲ್ಲ ಮಾಡ್ತಾರ ಅಂತ ಕೇಳ್ತಾನೆ. ಆದ್ರೆ ಅಜ್ಜಿ ಅವರು ದಾನ ಮಾಡ್ತಾರೆ ಹೊರತು ಮೋಸ ಎಲ್ಲ ಮಾಡಲ್ಲ ಅಂತ ಹೇಳ್ತಾನೆ. ಅದ್ನ ಕೇಳಿ ರಾಜು ಸಮಾಧಾನ ಆಗ್ತಾನೆ. ಮಾರನೇ ದಿನ ಬೆಸ್ಸಿ ರಾಜುಗೆ ಕಾಲ್ ಮಾಡಿ 3 ಲಕ್ಷ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಸಿಐಗೆ ಬ್ಯಾಗ್ ಅಲ್ಲಿ 2 ಲಕ್ಷ ಇರೋದು ಅಂತ ಗೊತ್ತಾಗಿ ಅವನು ರಾಜು ಅಂಕಲ್ಗೆ ಕಾಲ್ ಮಾಡಿ 2 ಗಂಟೆಯಲ್ಲಿ 3 ಲಕ್ಷ ದುಡ್ಡು ಬೇಕು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ದೇವತೆ ರೀತಿ ಈ ಕಥೆಯ 3ನೇ ನಾಯಕಿ ಭೈರವಿ ಎಂಟ್ರಿ ಕೊಡ್ತಾಳೆ. ಅವಳು 1 ಕೋಟಿ ದುಡ್ಡು ತಗೊಂಡ್ ಬಂದು ರಾಜುನ ಮೀಟ್ ಮಾಡ್ತಾಳೆ. ರಾಜು ತಾತ ಬಳ್ಳಾರಿಯಲ್ಲಿ ಕೆಲಸ ಮಾಡುವಾಗ ಭೈರವಿ ತಾತನ ಜೀವ ಉಳಿಸಿದ್ರಂತೆ. ಅದಕ್ಕೆ ಭೈರವಿ ರಾಜು ತಾತನಿಗೆ ಕೊಡೋಕೆ 1 ಕೋಟಿ ತಗೊಂಡ್ ಬಂದಿರ್ತಾಳೆ. ರಾಜು 3 ಲಕ್ಷ ಕೊಡಿ ಸಾಕು ಅಂದ್ರು ಭೈರವಿ ಕನಕರಾಜುಗೆ ಮಾತ್ರ ದುಡ್ಡು ಕೊಡೋದು ಅಂತ ಹೇಳ್ತಾಳೆ. ರಾಜುಗೆ ಅವನ ಅಂಕಲ್ ಕಳ್ತನ ಮಾಡ್ಬಿಡೋಣ ಅಂತ ಐಡಿಯಾ ಕೊಡ್ತಾನೆ. ಅಷ್ಟರಲ್ಲಿ ಯಾರೋ ಬಂದು ನಿಜವಾಗ್ಲೂ ಕಳ್ತನ ಮಾಡೇ ಬಿಡ್ತಾರೆ. ರಾಜು ಹೀರೋ ತರ ಹೋಗಿ ಎಲ್ರಿಗೂ ಹೊಡೆದು 1 ಕೋಟಿನ ವಾಪಸ್ ಭೈರವಿಗೆ ಕೊಡ್ತಾನೆ. ಅಷ್ಟಕ್ಕೆ ಭೈರವಿ ಇಂಪ್ರೆಸ್ ಆಗಿ ಓಡ್ ಬಂದು ರಾಜುನ ತಪ್ಕೊಂಡು ಥ್ಯಾಂಕ್ಸ್ ಹೇಳ್ತಾಳೆ. ಅವಾಗ ಅದೇ ರೋಡಲ್ಲಿ ಚರ್ಚ್ ಕಡೆ ಬೆಸ್ಸಿ ಹೋಗ್ತಾ ಇರ್ತಾಳೆ. ಅವಳು ರಾಜು ಭೈರವಿನ ಒಟ್ಟಿಗೆ ನೋಡಿ ತಪ್ಪು ತಿಳ್ಕೊಂಡು ರಾಜುನ ಮರಿಬೇಕು ಅಂತ ಡಿಸೈಡ್ ಆಗ್ತಾಳೆ. ಅಲ್ಲಿ ರಾಜುಗೆ ಅವನ ಅಂಕಲ್ ನನ್ಗಳು ಮದುವೆ ಎಲ್ಲ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ರಾಜುಗೆ ಬೇಜಾರಾಗುತ್ತೆ. ಅದಕ್ಕೆ ರಾತ್ರಿ ರಾಜು ಎಣ್ಣೆ ಹೊಡ್ಕೊಂಡು ಸಾಂತಾ ಕ್ಲಾಸ್ಗೆ ಬೈತಾ ಇರ್ತಾನೆ. ಅವಾಗ ಅಲ್ಲಿಗೆ ಭೈರವಿ ಬರ್ತಾಳೆ. ಭೈರವಿ ರಾಜುಗೆ ಬೆಸ್ಸಿ ತರ ಕಾಣಿಸ್ತಾಳೆ. ಅದಕ್ಕೆ ರಾಜು ಭೈರವಿಗೆ ಪ್ರಪೋಸ್ ಮಾಡ್ಬಿಡ್ತಾನೆ. ಭೈರವಿಗೂ ಕೂಡ ರಾಜು ಮೇಲೆ ಲವ್ ಆಗ್ಬಿಡುತ್ತೆ. ಭೈರವಿ ಅಲ್ಲಿಂದ ಹೋಗುವಾಗ ಈ ಗಂಗರಾಜು ಭೈರವಿಗೆ ಕಾಲ್ ಮಾಡ್ತಾನೆ. ಅಂದ್ರೆ ಈ ಗಂಗರಾಜು ಭೈರವಿಯ ತಾತ ಆಗಿರ್ತಾನೆ. ಅವನೇ ಭೈರವಿನ ರಾಜು ಹಿಂದೆ ಬಿಟ್ಟಿರ್ತಾನೆ. ಆದ್ರೆ ಭೈರವಿ ನಿಜವಾಗ್ಲೂ ರಾಜು ಜೊತೆ ಲವ್ ಅಲ್ಲಿ ಬಿದ್ದಿರ್ತಾಳೆ. ಇವಾಗ ಊರಿಂದ ಅನಿತಾ ರಾಜುಗೆ ಕಾಲ್ ಮಾಡಿ ಅಜ್ಜಿ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾಳೆ. ರಾಜು ಭೈರವಿ ಜೊತೆ ಅಜ್ಜಿನ ಹುಡಿಕೊಂಡು ಹೋಗ್ತಾನೆ. ಈ ಕಡೆ ಅಜ್ಜಿ ರಾಜುನ ಹುಡಿಕೊಂಡು ಸಿಟಿಗೆ ಬಂದಿರ್ತಾಳೆ. ಅವಳ ಒಡವೆ ಕದಿಯೋಕೆ ಕೆಲವರು ಟ್ರೈ ಮಾಡ್ತಾ ಇರ್ತಾರೆ. ಅಲ್ಲಿಗೆ ರಾಜು ಮತ್ತೆ ಭೈರವಿ ಬರ್ತಾರೆ. ಭೈರವಿನೇ ಸಖತ್ತಾಗಿ ಫೈಟ್ ಮಾಡ್ತಾಳೆ. ಕಡೆಗೆ ರಾಜು ಎಲ್ರಿಗೂ ಹೊಡೆದು ಅಜ್ಜಿನ ಕಾಪಾಡಿ ಅಜ್ಜಿನ ಅವ್ರ ಆಂಟಿ ಮನೆಗೆ ಕರ್ಕೊಂಡೋಗಿ ಬಿಡ್ತಾನೆ. ಮಾರನೇ ದಿನ ರಾಜುಗೆ ಅವನ್ನ ಗಂಗರಾಜು ಫಾಲೋ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಗಂಗರಾಜುನ ಹಿಡ್ಕೊಂಡು ಓಡಿತಾ ಇರ್ತಾನೆ. ಅವಾಗ ಅಲ್ಲಿಗೆ ಭೈರವಿ ಬಂದು ರಾಜುನ ಸಮಾಧಾನ ಮಾಡಿ ಗಂಗರಾಜು ಅವಳ ತಾತ ಅಂತ ಹೇಳ್ತಾಳೆ. ಇವಾಗ ಗಂಗರಾಜು ಹಳೆ ಕಥೆ ಹೇಳ್ತಾನೆ. ಅದೇನೆಂದ್ರೆ ರಾಜು ಅಜ್ಜಿ ಗಂಗಮ್ಮ ಕೇವಲ ಗಂಗಮ್ಮ ಅಲ್ಲ, ಜಮೀನ್ದಾರ್ ಮನೆತನದ ವಾರಸುದಾರೆ ಗಂಗಾದೇವಿ ಆಗಿರ್ತಾಳೆ. ಅವರ ಒಂದು ಸಂಸ್ಥಾನ ಕೂಡ ಇರುತ್ತೆ. ಒಂದಿನ ಗಂಗಾದೇವಿ ದೇವಸ್ಥಾನದಲ್ಲಿ ಎಲ್ರಿಗೂ ಪ್ರಸಾದ ಹಂಚುವಾಗ ಕನಕರಾಜು ಅಲ್ಲೇ ಇರ್ತಾನೆ. ಅವನಿಗೆ ಹೊಟ್ಟೆ ಹಸ್ದಿರುತ್ತೆ. ಅದಕ್ಕೆ ಕನಕರಾಜು ಗಂಗಾದೇವಿ ಕೈ ಹಿಡ್ಕೊಂಡು ಪ್ರಸಾದನ ಈಸ್ಕೋತಾನೆ. ಅದ್ನ ನೋಡಿ ಗಂಗರಾಜು ಮತ್ತೆ ಸೈನಿಕರು ಕನಕರಾಜುಗೆ ಎಲ್ಲರ ಮುಂದೆ ಹೊಡಿತಾರೆ. ಅಷ್ಟಕ್ಕೆ ಕನಕರಾಜು ಗಂಗಾದೇವಿನ ಮದುವೆಯಾಗಿ ಅವಳ ಆಸ್ತಿನ ಅನುಭವಿಸ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಹೋಗಿ ಬೈರಾಗಿ ಅನ್ನೋ ಮಾಂತ್ರಿಕನ ಭೇಟಿಯಾಗ್ತಾನೆ. ಆ ಮಾಂತ್ರಿಕನ ಸಹಾಯದಿಂದ ಕನಕರಾಜು ಮಂತ್ರ ಶಕ್ತಿಗಳನ್ನ ಕಲಿತಾನೆ. ಅಲ್ಲಿಂದ ವಾಪಸ್ ಅರಮನೆಗೆ ಬಂದು ಗಂಗಾದೇವಿಗೆ ಪ್ರಸಾದ ಅಂತ ಒಂದು ಲಡ್ಡು ಕೊಡ್ತಾನೆ. ಅದ್ನ ತಿಂದ ಗಂಗಾದೇವಿ ಕನಕರಾಜು ವಶ ಆಗ್ತಾಳೆ. ಆಮೇಲೆ ಕನಕರಾಜು ಗಂಗಾದೇವಿನ ಮದುವೆ ಆಗ್ತಾನೆ.
ಒಂದು ವರ್ಷದಲ್ಲಿ ಖಜಾನೆ ಎಲ್ಲ ಲೂಟಿ ಮಾಡ್ತಾನೆ. ಆಮೇಲೆ ದೇವರ ಆಭರಣ ಕದ್ದು ಅದರ ಕೀನ ಮಾತ್ರ ಗಂಗರಾಜುಗೆ ಕೊಟ್ಟು ಕಳ್ಳತನನ ಗಂಗರಾಜು ಮೇಲೆ ಹಾಕ್ತಾನೆ. ಕನಕರಾಜು ಎಲ್ಲ ಚಿನ್ನ ದುಡ್ಡು ಜೊತೆ ಎಸ್ಕೇಪ್ ಆದ್ಮೇಲೆ ಸಂಸ್ಥಾನದಿಂದ ಗಂಗಾದೇವಿ ಮತ್ತೆ ಅವಳ ಮಗನನ್ನ ಈಚೆ ಹಾಕ್ತಾರೆ. ಇದು ನಿಜವಾದ ಕತೆ ಅಂತ ಗಂಗರಾಜು ರಾಜ ಸಾಬ್ಗೆ ಹೇಳ್ತಾನೆ. ಇದನ್ನ ಕೇಳಿ ರಾಜುಗೆ ಅವನ್ ತಾತನ ಮೇಲೆ ಕೋಪ ಬಂದು ಎಲ್ಲೇ ಇದ್ರು ಅವನ್ ತಾತನ ಹುಡುಕಿ ಎಳ್ಕೊಂಡ್ ಬಂದು ಅವನ ಅಜ್ಜಿ ಕಾಲ್ ಬಳಿ ಹಾಕ್ತೀನಿ ಅಂತ ಶಪಥ ಮಾಡ್ತಾನೆ. ಅವನ ಅಜ್ಜಿಗೆ ಕಾಲ್ ಮಾಡಿ ಮಾತಾಡ್ತಾನೆ. ಇವಾಗ ಗಂಗರಾಜು ಕನಕರಾಜು ನರಸಾಪುರ ಕಾಡಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ಅದ್ನ ಕೇಳಿ ರಾಜು, ಭೈರವಿ, ರಾಜು ಅಂಕಲ್ ಮತ್ತೆ ಅವನ ಫ್ರೆಂಡ್ ಸೀನು 4 ಜನ ಕಾಡಿಗೆ ಹೋಗ್ತಾರೆ. ಗೇಟ್ ಬೀಗ ಹೊಡೆದು ಬಂಗಲೆ ಒಳಗೆ ಹೋಗ್ತಾರೆ. ರಾಜು ಕೂಗಾಡ್ತಾ ಎಲ್ಲ ವಸ್ತುಗಳನ್ನ ಬಿಸಾಡ್ತಾನೆ. ನೋಡಿದ್ರೆ ಆ ಡ್ರೈವರ್ ಇನ್ನು ಸತ್ತಿರಲ್ಲ, ಬದುಕೇ ಇರ್ತಾನೆ. ಅವನು ಕಾಪಾಡಿ ಅಂತ ಕೂಗ್ತಾ ಇರ್ತಾನೆ, ಆದ್ರೆ ಅದು ಯಾರಿಗೂ ಕೇಳಿಸಲ್ಲ. ರಾಜು ಹಾಗೆ ಕೂಗಾಡ್ತಾ ಚಿನ್ನ ದುಡ್ಡು ಇದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ದೇವರ ಆಭರಣಗಳನ್ನ ಕೂಡ ಭೈರವಿ ನೋಡ್ತಾಳೆ. ಇನ್ನೇನು ರಾಜು ಆ ಬಂಗಾರನ ಮುಟ್ಬೇಕು, ಅವಾಗ ಅಲ್ಲಿಗೆ ಆ ಡ್ರೈವರ್ ಓಡ್ ಬಂದು ಎಲ್ರಿಗೂ ಅಲ್ಲಿರೋ ವಸ್ತುಗಳನ್ನ ಮುಟ್ಬೇಡಿ, ಆ ವ್ಯಕ್ತಿಗೆ ಯಾರು ಅವನ ವಸ್ತುಗಳನ್ನ ಮುಟ್ಟೋದು ಇಷ್ಟ ಇಲ್ಲ, ಅದಕ್ಕೆ ನಿಮ್ಗೆ ವಾರ್ನಿಂಗ್ ಕೊಡೋಕೆ ಅಂತಾನೆ ನನ್ನ ಕಳಿಸಿದ್ದಾನೆ ಅಂತ ಹೇಳ್ತಾನೆ. ಅವಾಗ ರಾಜುಗೆ ಗೊತ್ತಾಗುತ್ತೆ ಅವನ್ ತಾತ ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗಿದ್ದಾನೆ ಅಂತ. ಆದ್ರೂ ರಾಜು ಚಿನ್ನ ಮುಟ್ಟೋಕೆ ಹೋಗ್ತಾ ಇರ್ತಾನೆ. ಅವಾಗ ಒಂದ್ ಪೇಪರ್ ಬಂದು ಮ್ಯೂಸಿಕ್ ಪ್ಲೇಯರ್ ಮೇಲೆ ಬೀಳುತ್ತೆ. ಅದರಲ್ಲಿ ಅಲ್ಲಿರೋ ವಸ್ತುಗಳೆಲ್ಲ ಕನಕರಾಜುಗೆ ಸೇರಿರೋದು, ಅವನು ಸತ್ ಮೇಲೂ ಅದನ್ನೆಲ್ಲ ಅವನು ಮಾತ್ರ ಅನುಭವಿಸ್ತಾನೆ ಅಂತ ಇರುತ್ತೆ. ಅದು ಕನಕರಾಜು ವಾಯ್ಸಲ್ಲೇ ಕೇಳಿಸುತ್ತೆ. ಆದ್ರೂ ರಾಜು ಅವನ್ ತಾತನಿಗೇನೆ ಏನ್ ಕಿತ್ಕೋತೀಯ ಕಿತ್ಕೋ ಅಂತ ಚಿನ್ನ ಮುಟ್ಟೋಕೆ ಹೋಗ್ತಾ ಇರ್ತಾನೆ. ಅವಾಗ ಅವನ್ ತಾತನ ಅಸ್ಥಿ ಇದ್ದ ಮಡಕೆ ಹೊಡ್ಕೊಂಡು ಅಸ್ಥಿಯೇ ದೆವ್ವದ ರೀತಿಯಾಗಿ ಆ ರೂಮ್ಗೆ ಬರುತ್ತೆ. ಇಲ್ಲಿ ಕನಕರಾಜು ರಾಜ ಸಾಬ್ಗೆ, ನಿಮ್ನೆಲ್ಲ ಇಲ್ಲಿಗೆ ಕರ್ಸಿರೋದು ನಾನೇ, ಇಲ್ಲಿಂದ 3ನೇ ಅಮಾವಾಸ್ಯೆಗೆ ನಾನು ಅನ್ಕೊಂಡಿರೋ ಕೆಲಸ ಮುಗಿಯುತ್ತೆ. ಅದಕ್ಕೆ ನೀನು ನಿನ್ನ ಅಜ್ಜಿ ದೂರ ಆಗ್ಬೇಕಿತ್ತು. ನಾನ್ ಬದುಕಿದ್ದಾಗ ನಿಮ್ನ ದೂರ ಮಾಡೋಕೆ ಆಗ್ಲಿಲ್ಲ, ಅದಕ್ಕೆ ಸತ್ ಮೇಲೆ ದೂರ ಮಾಡಿದೀನಿ. ಇನ್ನ 3 ಅಮಾವಾಸ್ಯೆ ನೀವೆಲ್ಲ ಇಲ್ಲೇ ಇರ್ತೀರಾ, ಆಮೇಲೆ ಎಲ್ರು ಸಾಯ್ತೀರಾ ಅಂತ ಹೇಳ್ತಾನೆ. ಇಲ್ಲಿಗೆ ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ಆದ್ಮೇಲೆ ರಾಜು ಮತ್ತೆ ಅವನ ಜೊತೆ ಇದ್ದ ಎಲ್ರು ಗಾಬರಿಯಾಗಿ ಈಚೆ ಹೋಗೋಕೆ ಓಡೋದ್ರೆ ಅವರಿಗೆ ಡೋರೇ ಕಾಣಿಸಲ್ಲ. ಅವಾಗ ಡ್ರೈವರ್, ಇದೊಂದು ಮಾಯಾ ಬಂಗ್ಲೆ, ತಾತ ಅನ್ಕೊಂಡ್ರೆ ಮಾತ್ರ ನಾವು ಈಚೆ ಹೋಗೋಕೆ ಆಗೋದು ಅಂತ ಹೇಳ್ತಾನೆ. ಅವಾಗ ರಾಜು ಅಂಕಲ್, ನಾನು ಒಳಗೆ ಬರುವಾಗ ಇನ್ನೊಂದ್ ಡೋರ್ ನೋಡ್ದೆ ಅಂತ ಆ ಡೋರ್ ಇಂದ ಈಚೆ ಹೋಗ್ತಾರೆ. ನೋಡಿದ್ರೆ ಅವ್ರ ಮುಂದೆನೆ ಟ್ರ್ಯಾಕ್ ಇಲ್ದೆ ಟ್ರೈನ್ ಹೋಗುತ್ತೆ. ಅದನ್ನ ನೋಡಿ ಗಾಬರಿಯಾಗಿ ಎಲ್ರು ಮತ್ತೆ ಒಳಗೆ ಓಡ್ ಬರ್ತಾರೆ. 2ನೇ ಅಮಾವಾಸ್ಯೆ ದಿನ ಈ ಕಡೆ ರಾಜು ಅಜ್ಜಿ ಮಲಗಿದ್ದ ಜಾಗಕ್ಕೆ ತಾತನ ಸ್ಪಿರಿಟ್ ಬಂದು ಅಜ್ಜಿಗೆ, ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೀನಿ, ಮುಂದಿನ ಅಮಾವಾಸ್ಯೆಗೆ ಸರಿಯಾಗಿ ನೀನ್ ಬಂದು ನನ್ನ ಕಾಪಾಡು ಅಂತ ಹೇಳ್ತಾನೆ. ಇದನ್ನ ಅಜ್ಜಿ ಕನಸು ಅನ್ಕೊಂಡು ಅವಾಗ್ಲೇ ರಾಜುಗೆ ಕಾಲ್ ಮಾಡ್ತಾಳೆ. ರಾಜು, ಅದೆಲ್ಲ ಭ್ರಮೆ ಅಷ್ಟೇ, ತಾತ ಆರಾಮಾಗಿ ಇದ್ದಾರೆ, ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಆಮೇಲೆ ತಾತ ಅಜ್ಜಿ ಮನೆಯಿಂದ ವಾಪಸ್ ಬಂಗಲೆಗೆ ಬರುವಷ್ಟರಲ್ಲಿ ದೇವರ ಆಭರಣ ಎತ್ಕೊಂಡು ಎಸ್ಕೇಪ್ ಆಗೋಣ ಅಂತ ಮತ್ತೆ ನಿಧಿ ಇರೋ ರೂಮ್ಗೆ ಹೋದ್ರೆ ಇವಾಗ ಅದು ಸ್ಮಶಾನ ಆಗೋಗಿರುತ್ತೆ. ಅಂದ್ರೆ ಅದು ಕೂಡ ತಾತನ ಟ್ರಿಕ್ಕೆ. ಅದೇ ಸ್ಮಶಾನದಲ್ಲಿ ಆ ಡ್ರೈವರ್ ತಾತನ ಸುಟ್ಟಾಕಿದ್ದು ಅಂತ ಹೇಳ್ತಾನೆ. ಅವಾಗ ಅಲ್ಲೇ ಉರಿತಿದ್ದ ಒಂದು ಚಿತೆಯಿಂದ ತಾತ ಎದ್ದು ಬರ್ತಾನೆ. ಎಲ್ರು ಎದ್ರುಕೊಂಡು ಓಡೋಗ್ತಾರೆ. ಆದ್ರೆ ಭೈರವಿ ಮಾತ್ರ ಓಡೋಗಲ್ಲ. ಆಮೇಲೆ ಒಬ್ಳೆ ಬರ್ತಾಳೆ. ನೋಡಿದ್ರೆ ಭೈರವಿ ನೀರಲ್ಲಿ ನೆಂದೋಗಿರ್ತಾಳೆ. ಇಲ್ಲಿ ರಾಜು ಭೈರವಿ ಜೊತೆ ರೊಮ್ಯಾನ್ಸ್ ಮಾಡ್ತಾನೆ. ಇವಾಗ ಎಲ್ರು ಎಸ್ಕೇಪ್ ಆಗೋಕೆ ಬಂಗಲೆ ಮೇಲಿಂದ ದೂರದಲ್ಲಿದ್ದ ಮರಕ್ಕೆ ಹಗ್ಗ ಹಾಕಿ ಅದರಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಾರೆ. ಮೊದ್ಲು ಹಗ್ಗ ಹಿಡ್ಕೊಂಡು ಸೀನು ಹೋಗ್ತಾನೆ. ಸೀನು ಅರ್ಧ ದಾರಿ ಹೋಗ್ತಿದ್ದ ಹಾಗೆ ಕರೆಂಟ್ ಹೊಡೆದ ಕಾಗೆ ರೀತಿ ಕೆಳಗೆ ಬೀಳ್ತಾನೆ. ಎಲ್ರು ಕೆಳಗೆ ಓಡ್ ಬರ್ತಾರೆ. ಅವಾಗ ಸ್ಟ್ರೈಟ್ ಆಗಿ ಒಂದು ಕಾರು ಬಂಗಲೆ ಒಳಗೆ ಬರುತ್ತೆ. ನೋಡಿದ್ರೆ ಬೆಸ್ಸಿ, ಅವಳು 3 ಲಕ್ಷ ದುಡ್ಡಿಸ್ಕೊಳ್ಳೋಕೆ ಬಂದಿರ್ತಾಳೆ. ಅವಾಗ ರಾಜುಗೆ ಬೆಸ್ಸಿ ಹೆಸರು ಸ್ಟೆಲ್ಲ ಅಲ್ಲ ಅಂತ ಗೊತ್ತಾಗುತ್ತೆ. ಬೆಸ್ಸಿಗೆ ರಾಜು ತಾತನೇ ಅವಳಿಗೆ ಮೋಸ ಮಾಡಿರೋದು ಅಂತ ಗೊತ್ತಾಗುತ್ತೆ. ಇವಾಗ ಬೆಸ್ಸಿ ಕೂಡ ಅವರ ಜೊತೆ ಲಾಕ್ ಆಗ್ತಾಳೆ. ಬೆಸ್ಸಿ ಜೊತೆ ರಿಪ್ ಅನ್ನೋ ಕಾಮಿಡಿ ಪೀಸ್ ಕೂಡ ಬಂದಿರ್ತಾನೆ. ಅವರು 3 ಲಕ್ಷ ಬೇಕೇ ಬೇಕು ಅಂತ ಚಿನ್ನ ದುಡ್ಡು ಇದ್ದ ರೂಮ್ಗೆ ಹೋಗ್ತಾರೆ. ಅಲ್ಲಿ ರಿಪ್ ಬ್ರದರ್ ಚಿನ್ನ ಎಲ್ಲ ಹಾಕೊಳ್ತಾನೆ. ಅವಾಗ ಇದ್ದಕ್ಕಿದ್ದ ಹಾಗೆ ಅವನು ಮಾಯ ಆಗ್ಬಿಡ್ತಾನೆ. ನೋಡಿದ್ರೆ ಒಂದು ಶವದ ಪೆಟ್ಟಿಗೆಯಲ್ಲಿ ಇರ್ತಾನೆ. ಅವನ್ ಪಕ್ಕ ಒಂದು ದೆವ್ವ ಬಂದು ಮಲಿಕೊಳ್ಳುತ್ತೆ. ಕಡೆಗೆ ರಿಪ್ ಬ್ರದರ್ ಜೊತೆಗೆ ಬೆಸ್ಸಿ ಇಬ್ರು ಭಯ ಪಡ್ಕೊಂಡು ಓಡ್ ಬರ್ತಾರೆ. ಆ ದಿನ ರಾತ್ರಿ ರಾಜು ಬೆಸ್ಸಿ ರೂಮ್ಗೆ ಹೋಗಿ ಪ್ರಪೋಸ್ ಮಾಡ್ತಾನೆ. ಬೆಸ್ಸಿಗೂ ರಾಜು ಮೇಲೆ ಲವ್ ಇದ್ದ ಕಾರಣ ಅವಳು ರಾಜು ಪ್ರಪೋಸಲ್ಗೆ ಒಪ್ಕೊಳ್ತಾಳೆ. ಇದು ಭೈರವಿಗೆ ಗೊತ್ತಾಗಿ ಭೈರವಿ ಬೆಸ್ಸಿ ಹತ್ರ ಅವಳ ಲವ್ ವಿಷಯ ಬಾಯ್ ಬಿಡ್ಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದನ್ನ ತಪ್ಸೋಕೆ ರಾಜು ಹೋಗಿ ಅವನ್ ತಾತನ ಚೇರ್ ಮೇಲೆ ಕೂತ್ಕೊಂಡು ದೆವ್ವ ಬಂದಿರೋ ರೀತಿ ನಾಟಕ ಆಡ್ತಾ ಇರ್ತಾನೆ. ಅದಕ್ಕೆ ಭೈರವಿ ರಾಜು ಅಜ್ಜಿಗೆ ಕಾಲ್ ಮಾಡಿ ರಾಜುಗೆ ಕೊಡ್ತಾಳೆ. ಅವಾಗ ರಾಜು ಮೈ ಮೇಲೆ ನಿಜವಾಗ್ಲೂ ಅವನ್ ತಾತ ಬಂದು ಅವನ ಅಜ್ಜಿಗೆ, ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೀನಿ, ಬಂದು ಕಾಪಾಡು ಅಂತ ಹೇಳ್ತಾನೆ.
ಅದ್ನ ರಾಜು ಹೇಳಿದ್ದು ಅಂತ ಅಜ್ಜಿ ನಂಬ್ಕೊಬಿಡ್ತಾಳೆ. ರಾಜು ನಾರ್ಮಲ್ ಆದ್ಮೇಲೆ ಅವನ ಅಜ್ಜಿಗೆ ಕಾಲ್ ಮಾಡಿ ಅವಾಗ್ಲೇ ಹೇಳಿದ್ದೆಲ್ಲ ಸುಳ್ಳು, ತಾತ ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಾನೆ. ಇವಾಗ ಬೆಸ್ಸಿ ಆ ಮನೆಯಿಂದ ಎಸ್ಕೇಪ್ ಆಗೋಕೆ ದೆವ್ವಗಳನ್ನ ಬಿಡಿಸೋ ನಾರಾಯಣ ಮೂರ್ತಿ ಅನ್ನೋ ವ್ಯಕ್ತಿನ ಕರೆಸ್ತಾಳೆ. ಅವನು ಮನೆಗೆ ಬಂದಾಗಲೇ ಅವನಿಗೆ ತಾತನ ವಾಯ್ಸ್ ಕೇಳಿಸುತ್ತೆ. ನಾರಾಯಣ ಮೂರ್ತಿ ಮನೆಯೆಲ್ಲ ನೋಡಿ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಮನೆಯ ಎಲ್ಲಾ ಕಡೆ ಹಿಪ್ನೋಟೈಸ್ ಆಗೋ ವಸ್ತುಗಳು ಇರ್ತಾವೆ. ಅಂದ್ರೆ ಅಲ್ಲಿಗೆ ಹೋಗೋ ಎಲ್ರು ಹಿಪ್ನೋಟೈಸ್ ಆಗಿ ರಾಜು ತಾತನ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಅದು ಸ್ವತಃ ಅವರಿಗೂ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಅವರು ಮನೆ ಬಿಟ್ಟು ಹೋಗೋಕೆ ಆಗ್ತಾ ಇರಲ್ಲ. ಆ ಹಿಪ್ನೋಟೈಸ್ ಇಂದ ಈಚೆ ಬರಬೇಕು ಅಂದ್ರೆ ಸೆಲ್ಫ್ ಹಿಪ್ನೋಟೈಸ್ ಆಗ್ಬೇಕು ಅಂತ ಹೇಳ್ತಾ ರಾಜುನ ಮೂರ್ತಿ ಹಿಪ್ನೋಟೈಸ್ ಮಾಡ್ತಾನೆ. ಆದ್ರೆ ತಾತ ಮಧ್ಯೆ ಬಂದು ರಾಜುನ ವಾಪಸ್ ಬಂಗಲೆಗೆ ಬರೋ ರೀತಿ ಹಿಪ್ನೋಟೈಸ್ ಮಾಡ್ತಾನೆ. ಇದ್ರಿಂದ ಮೂರ್ತಿಗೆ ಈ ತಾತ ಎಷ್ಟು ಪವರ್ಫುಲ್ ಅಂತ ಗೊತ್ತಾಗುತ್ತೆ. ರಾಜು ಹಿಪ್ನೋಟೈಸ್ ಆಗಿದ್ದಾಗ ಆ ಬಂಗಲೆಯ ಒಂದು ರೂಮ್ಗೆ ಹೋಗಿರ್ತಾನೆ. ಅಲ್ಲಿ ಒಂದು ಬಾವಿ ಮೇಲೆ ತಾತ ಜನರನ್ನ ಕೊಲ್ತಾ ಇರ್ತಾನೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಆ ರೂಮ್ಗೆ ಇವಾಗ ಹೋಗ್ತಾರೆ. ಬಾವಿಯಿಂದ ಹಗ್ಗ ಎಳೆದಾಗ 3 ಡೆಡ್ ಬಾಡಿಗಳು ಇರ್ತವೆ. ಅದನ್ನ ನೋಡಿ ಎಲ್ರು ಗಾಬರಿಯಿಂದ ಈಚೆ ಹೋಗ್ತಾರೆ. ಮೂರ್ತಿ ಮಾತ್ರ ಅಲ್ಲೇ ಇರ್ತಾನೆ. ಅವಾಗ ಅಲ್ಲಿಗೆ ತಾತ ಬಂದು ಸ್ವತಃ ಮೂರ್ತಿನೇ ಹಿಪ್ನೋಟೈಸ್ ಮಾಡ್ತಾನೆ. ಆದ್ರಿಂದ ಮೂರ್ತಿ ಆ ಬಂಗಲೆಯಿಂದ ಎಸ್ಕೇಪ್ ಆಗೋದು ತುಂಬಾ ಕಷ್ಟ ಅಂತ ಎಲ್ರಿಗೂ ಹೇಳ್ತಾನೆ. ಜೊತೆಗೆ ಸೆಲ್ಫ್ ಹಿಪ್ನೋಟೈಸ್ ಹೇಗೆ ಆಗೋದು ಅಂತ ಅವನ ಬಳಿ ಇದ್ದ ಬುಕ್ ಓದ್ತಾ ಹೇಳ್ತಾ ಇರ್ತಾನೆ. ಅವಾಗ ತಾತ ಬುಕ್ಕೆ ಬೆಂಕಿ ಹಚ್ಕೊಳ್ಳೋ ಹಾಗೆ ಮಾಡಿ ಮೂರ್ತಿಗೆ ಹೊಡೆದು ಬಂಗಲೆಯಿಂದ ಈಚೆ ಓಡಿಸ್ತಾನೆ. ಹೇಗೋ ಮೂರ್ತಿ ಬದುಕಿ ವಾಪಸ್ ಹೋಗ್ತಾನೆ. ಮಾರನೇ ದಿನ ಈಚೆ ನಿಂತ್ಕೊಂಡು ಬೆಸ್ಸಿ ಮತ್ತೆ ರಾಜು ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಭೈರವಿ ಬಂದ್ಬಿಡ್ತಾಳೆ. ಭೈರವಿ ಮತ್ತೆ ಬೆಸ್ಸಿ ಜಗಳ ಶುರು ಮಾಡ್ತಾರೆ. ಅದನ್ನ ನಿಲ್ಸೋಕೆ ರಾಜು ಎಲ್ರು ಇವಾಗ ಶಿಪ್ ಅಲ್ಲಿ ಇದೀವಿ ಅಂತ ಅನ್ಕೊಂಡು ಹಾಗೆ ಈಚೆ ಹೋಗ್ಬಿಡೋಣ ಅಂತ ಎಲ್ರು ಕಣ್ಣು ಮುಚ್ಕೊಂಡು ಈಚೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಅನಿತಾ ಕೂಡ ಬಂದ್ಬಿಡ್ತಾಳೆ. ಈ ಕಡೆ ರಾಜು ತಾತ ರಾಜು ರೀತಿ ಗಂಗರಾಜುಗೆ ಕಾಲ್ ಮಾಡಿ ಅಜ್ಜಿನ ಬಂಗಲೆಗೆ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಗಂಗರಾಜು ಸರಿ ಅಂತಾನೆ. ಈ ಕಡೆ ಅಜ್ಜಿ ದೇವಸ್ಥಾನದಲ್ಲಿ ಹಸುಗೆ ಪ್ರಸಾದ ಕೊಡೋಕೆ ಹೋದ್ರೆ ಅದು ತಿನ್ನಲ್ಲ. ಅವಾಗ ಅಲ್ಲಿಗೆ ಗಂಗರಾಜು ಬಂದು ರಾಜು ಹೇಳಿದ ಹಾಗೆ ಅಜ್ಜಿನ ತಾತನ ಬಳಿ ಹೋಗೋಣ ಬನ್ನಿ ಅಂತಾನೆ. ಅದ್ನ ಕೇಳಿ ಅಜ್ಜಿ ಹಾಗೆ ಕೆಳಗೆ ಬೀಳ್ತಾಳೆ. ಮುಖ ಏಟಾಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಕಂಡೀಷನ್ ಸೀರಿಯಸ್ ಆಗುತ್ತೆ. ಅದನ್ನ ಗಂಗರಾಜು ಕಾಲ್ ಮಾಡಿ ರಾಜುಗೆ ಹೇಳ್ತಾನೆ. ರಾಜು ಗಾಬರಿಯಲ್ಲಿ ಕಾರ್ ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಯಾರು ರಾಜುನ ಮಾತಾಡಿಸ್ತಾ ಇರಲ್ಲ. ಅವಾಗ ಗೊತ್ತಾಗುತ್ತೆ ರಾಜು ಎಲ್ಲೂ ಹೋಗಿಲ್ಲ, ಅವನು ಬಂಗಲೆಯಲ್ಲೇ ಇದ್ದಾನೆ. ಅದೆಲ್ಲ ತಾತನ ಟ್ರಿಕ್ಸ್ ಅಂತ. ಇವಾಗ ಇಲ್ಲಿ ತಾತ ಒಂದು ವಿಷಯ ರಿವೀಲ್ ಮಾಡ್ತಾನೆ. ಅದೇನೆಂದ್ರೆ ತಾತ ಸತ್ ಮೇಲೆ ಮತ್ತೆ ಹುಟ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಬೈರಾಗಿನ ಕೇಳಿದಾಗ ಅವನು ಗಂಗಾದೇವಿ ಸಾಯ್ಬೇಕು ಅಂತ ಹೇಳಿರ್ತಾನೆ. ಅದಕ್ಕೆ ತಾತ ರಾಜುನ ಮತ್ತೆ ಅಜ್ಜಿನ ದೂರ ಮಾಡಿ ಇವಾಗ ಅಜ್ಜಿನ ಕೊಲ್ಲೋಕೆ ಟ್ರೈ ಮಾಡ್ತಾ ಇರ್ತಾನೆ. ಇದು ರಾಜುಗೆ ಗೊತ್ತಾಗಿ ತಾತನ ಮೇಲೆ ತುಂಬಾ ಕೋಪ ಬರುತ್ತೆ. ಇವಾಗ ರಾಜು ತಾತನ ಆಸೆ ಕೆಡಿಸ್ಬೇಕು ಅಂತ ಅವನ ದುಡ್ಡಿಗೆಲ್ಲ ಬೆಂಕಿ ಇಡ್ತಾನೆ. ನೋಡಿದ್ರೆ ರಾಜು ಆ ಬಂಗ್ಲೆಯಲ್ಲಿ ಇರಲ್ಲ, ಆಸ್ಪತ್ರೆಯಲ್ಲೇ ಇರ್ತಾನೆ. ಇವಾಗ ಅಜ್ಜಿ ಕಾಲಿಗೆ ಬೆಂಕಿ ಇಡ್ತಾ ಇರ್ತಾನೆ. ಅದ್ನ ನೋಡಿ ರಾಜು ಗಾಬರಿಯಾಗಿ ಅವನೇ ಬೆಂಕಿನ ಆರಿಸ್ತಾನೆ. ಇವಾಗ ರಾಜುಗೆ ರಿಯಾಲಿಟಿ ಯಾವುದು ಟ್ರಿಕ್ಸ್ ಯಾವುದು ಅಂತ ಒಂದು ಗೊತ್ತಾಗ್ತಾ ಇರಲ್ಲ. ಅವನು ಬಂಗಲೆಯಲ್ಲಿ ಇದ್ದಾನೋ ಅಥವಾ ಆಸ್ಪತ್ರೆಯಲ್ಲಿದ್ದಾನೋ ಒಂದು ಗೊತ್ತಾಗ್ತಾ ಇರಲ್ಲ. ಆಮೇಲೆ ರಾಜು ಅವನೇ ಸೆಲ್ಫ್ ಹಿಪ್ನೋಟೈಸ್ ಆಗಿ ಅವನ ಅಜ್ಜಿಯ ಸಂಸ್ಥಾನ ಕಾಣೋ ಹಾಗೆ ಮಾಡ್ಕೋತಾನೆ. ಅದಕ್ಕೆ ತಾತ ರಾಜುನ ಕಂಟ್ರೋಲ್ ಮಾಡೋಕೆ ಬಂಗಲೆಯಲ್ಲಿ ನೀರು ತುಂಬಿಸಿ ಮೊಸಳೆಯಿಂದ ಅಟ್ಯಾಕ್ ಮಾಡಿಸ್ತಾನೆ. ಆದ್ರೆ ರಾಜು ಮೊಸಳೆಯನ್ನೇ ಕೊಲ್ತಾನೆ. ಇವಾಗ ತಾತ ಅಲ್ಲೇ ಇದ್ದ 4 ಜನ ಸೈನಿಕರ ವಿಗ್ರಹದಿಂದ ನಿಜವಾದ ಸೈನಿಕರು ಬರೋ ಹಾಗೆ ಮಾಡ್ತಾನೆ. ಅದು ರಾಜು ನೆರಳನ್ನ ಬಳಸಿಕೊಂಡು. ಅದ್ರಿಂದ ರಾಜು ಆ ಸೈನಿಕರಿಗೆ ಹೊಡೆದ್ರೆ ಅವನಿಗೇನೆ ನೋವಾಗ್ತಾ ಇರುತ್ತೆ. ಅದಕ್ಕೆ ರಾಜು ಅಲ್ಲಿದ್ದ ದುಡ್ಡಿಗೆಲ್ಲ ಬೆಂಕಿ ಇಟ್ಟು ಮೊದಲು ಸೈನಿಕರ ವಿಗ್ರಹಗಳನ್ನ ನಾಶ ಮಾಡ್ತಾನೆ. ಆಮೇಲೆ ಸೈನಿಕರನ್ನ ನಾಶ ಮಾಡ್ತಾನೆ. ತಾತಾಗೆ ರಾಜು ಕಂಟ್ರೋಲ್ ತಪ್ತಾ ಇದ್ದಾನೆ ಅಂತ ಗೊತ್ತಾಗಿ ಬೈರಾಗಿ ಆತ್ಮದ ಜೊತೆ ಒಂದಾಗ್ತಾನೆ. ಹಾಗೆ ದೈತ್ಯವಾಗಿ ಬೆಳಿತಾನೆ. ರಾಜುನ ಕೊಲ್ಲೋಕೆ ಹೋಗ್ತಾನೆ. ಇನ್ನೇನು ರಾಜುನ ಕೊಲೆ ಮಾಡ್ಬೇಕು. ರಾಜು ಪಂಚಭೂತಗಳನ್ನ ಅವನ ಅಧೀನಕ್ಕೆ ತಗೊಂಡು ಈ ಅವೆಂಜರ್ಸ್ ಎಂಡ್ ಗೇಮ್ ಅಲ್ಲಿ ಕ್ಯಾಪ್ಟನ್ ಮಾರ್ವೆಲ್ ಇರ್ತಾಳಲ್ಲ, ಆ ರೀತಿಯಾಗಿ ಸೇಮ್ ಕ್ಯಾಪ್ಟನ್ ಮಾರ್ವೆಲ್ ಥಾನೋಸ್ಗೆ ಪಂಚ್ ಮಾಡೋ ರೀತಿ ನಮ್ ರಾಜು ಅಣ್ಣ ಅವನ್ ತಾತನಿಗೆ ಹೊಡಿತಾನೆ. ಅವನ್ ತಾತ ಈ ಸಲ ಕಂಪ್ಲೀಟ್ ಆಗಿ ಸತ್ತೋಗ್ತಾನೆ. ಇದೆಲ್ಲ ಆದ್ಮೇಲೆ ತಾತನ ಫೋಟೋ ಇಟ್ಟು ಅಸ್ಥಿ ಬಿಡುವಾಗ ಅಜ್ಜಿನ ಕರ್ಕೊಂಡ್ ಬರ್ತಾರೆ. ಎಲ್ರು ಅಜ್ಜಿ ತಾತ ಸತ್ತಿರೋದು ಗೊತ್ತಾಗಿ ಅಳ್ತಾಳೆ ಅನ್ಕೊಂಡಿದ್ರೆ ಅಜ್ಜಿ ಇವಾಗ ತಾತನ ಕಂಪ್ಲೀಟ್ ಆಗಿ ಮರ್ತೆ ಹೋಗಿರ್ತಾಳೆ. ಇದ್ರಿಂದ ಎಲ್ರಿಗೂ ಖುಷಿ ಆಗುತ್ತೆ. ಕೊನೆಗೆ ರಾಜು ಮನೆಯಲ್ಲಿ ಒಂದ್ ಫಂಕ್ಷನ್ ಇರುತ್ತೆ. ಅಲ್ಲಿಂದ ರಾಜು ಗಿರ್ಗಿಟ್ಲೆ ತರ ತಿರುಗ್ತಾ ಒಂದು ಸರ್ಕಸ್ ನಡೆಯೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಜೋಕರ್ ರೀತಿ ಬಣ್ಣ ಹಚ್ಕೊಂಡು ರಾಜು ತರ ಕಾಣೋ ಒಬ್ಬ ವ್ಯಕ್ತಿ ಇರ್ತಾನೆ. ಅದನ್ನ ನೋಡಿ ರಾಜು ಶಾಕ್ ಆಗ್ತಾನೆ. ಇಲ್ಲಿಗೆ ದಿ ರಾಜಾ ಸಾಬ್ ಮೂವಿ ಮುಗಿಯುತ್ತೆ. ದಿ ರಾಜಾ ಸಾಬ್ ಸರ್ಕಸ್ ಅನ್ನೋ ಮೂವಿ ಬರುತ್ತೆ ಅಂತ ಅನೌನ್ಸ್ ಮಾಡ್ತಾರೆ.
ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.